ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಕಾಜು ಕರಿ ಮಾಡತ್ತೀನಿ. ಮಕ್ಕಳದು ಹೆಂಗೋ ಸ್ಕೂಲ ಸೂಟಿ ಇತ್ತು. ಗೆಸ್ಟ್ ಅಂತ ಹೇಳಿ ನಮ್ಮ ತಂಗಿ ಮಗ ಇಬ್ಬರು ಬಂದಿರು. ಅದಕ್ಕೆ ಎಲ್ಲರಿಗೂ ಒಂದು ಸೇರಿ ಕಾಜು ಕರಿ ಮಾಡತ್ತೀನಿ. ಹೆಂಗೆ ಮಾಡತ್ತೇನೆ ಅಂತ ನೋಡು ನಡೀರಿ. ಒಂದು 4 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡೇನ್ರಿ. ಉದ್ದಗೆ ಕಟ್ ಮಾಡಿ ಇಟ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ 1-2 ಗ್ಲಾಸ್ ನೀರು ಸೇರಿಸಿ ಕುದಿಯಕ್ಕೆ ಇಟ್ಬಿಡೋಣಂತ. ನಂತರ ಅದ್ರ ಒಳಗೆ ನಾವು ಕಾಜು ಒಂದಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅವನು ಸ್ವಲ್ಪ ಸೇರ್ಸಾತೇನೆ. ಯಾಕಂದ್ರೆ ಫ್ಲೇವರ್ ಚೆಂದ ಕೊಡ್ತೈತ್ರಿ. ಇವನ್ನ ಯಾಕೆ ಕುದಿಸ್ಕೊಳತ್ತೇನಪ್ಪ ಅಂತಂದ್ರೆ ಹಸಿ ವಾಸನೆ ಸ್ವಲ್ಪ ಹೋತಂದ್ರೆ ನಮಗೆ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ಭಾಳ ಏನು ಕುದಿಸೋದು ಬೇಡ, 1-2 ಕುದಿಸಿ ತೆಗೆದು ಬಿಡೋಣಂತ. ಇನ್ನು ಅದನ್ನು ಸೈಡ್ ಆರಾಕಿಟ್ಟ ಇನ್ನೊಂದು ಕಡಾಯಿ ತೊಗೊಂಡು ನಾವು ಅದಕ್ಕೆ 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕತ್ತೇನೆ. ನಂತರ ಕೊತ್ತಂಬರಿ ಕಾಳು ಇತ್ತು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಹಾಕಿದ್ದೇನೆ. ನಂತರ ಅಲ್ಲ ಆಮೇಲೆ ಬೆಳ್ಳುಳ್ಳಿ ಇತ್ತು ಹಾಕತ್ತೇನೆ. ನೀವು ಜೀರಾ ಮತ್ತು ಧನಿಯಾ ಪೌಡ್ರ್ ಯೂಸ್ ಮಾಡೋರಿದ್ದ ಮಾಡಿರಿ, ನಾನು ಇದ್ರೊಳಗೆ ಸೇರ್ಸಾತೇನಂತ. ಇನ್ನು ಒಣ ಕೊಬ್ಬರಿ ಇತ್ತು, ಅದನ್ನು ಸೇರ್ಸಾತೇನೆ. ಎಲ್ಲ ಒಂಚೂರು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಬಿಡೋನು. ಜೊತೆಗೆ ಕರಿಬೇವು ಸೇರಿಸೀನಿ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಸೇರಿಸಿದೇನೆ ರೀ. ಎಲ್ಲನೂ ಹುರಿದು ಬಿಡೋನು ಈ ರೀತಿ ಬ್ರೌನ್ ಕಲರ್ ಬರಲಿ. ಇನ್ನು ಅದಕ್ಕೆ ಟೊಮೆಟೊ ಸೇರ್ಸಾತೇನೆ ರೀ. 1-2 ದೊಡ್ಡ ಸೈಜ್ ಹುಳಿ ಟೊಮೆಟೊ ಇತ್ತು, ಅದನ್ನು ಸೇರ್ಸಾತೇನಂತ. ನೀವು ಏನೇ ಹೇಳ್ರಿ, ಎಷ್ಟು ಚಂದಗೆ ಅಡುಗೆ ಮಾಡಿ ಮಕ್ಕಳಿಗೆ ಡಬ್ಬಿ ಕಟ್ಟಿರು ನಮ್ಮ ಮುಂದೆ ತಂದು ಅದನ್ನೇ ಇಟ್ಟು ಹೋಗಿಬಿಡ್ತಾರ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಪುದೀನ ಇತ್ತು, ಪುದೀನಾನು ಸೇರ್ಸಾತೇನೆ ಫ್ಲೇವರ್ ಸಂಬಂಧ. ನೋಡ್ರಿ, ಹುರಿದೆಲ್ಲ ಆದಿಂದ ಅದನ್ನು ಆರಾಕಂತ ಸೈಡ್ ಇಟ್ಬಿಡೋನು. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಏನು ನಾವು ಕುದಿಸಿಟ್ಕೊಂಡಿದ್ದೀವಲ್ಲ ಅದು ಆರಿತ್ತು. ನೀರು ತೆಗೆದು ಬಿಡೋನು. ಅದನ್ನು ನೀರು ತೆಗೆದು ಮಿಕ್ಸರ್ ಜಾರ್ಗೆ ಉಳ್ಳಾಗಡ್ಡಿ ನಂತರ ಕಾಜು ಎರಡೂ ಸೇರಿಸಿ ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋನು. ನೋಡ್ರಿಲೆ, ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಮಾಡತ್ತಾನಂತ. ಇದು ಸಣ್ಣಗೆ ಪೇಸ್ಟ್ ಆತಂದ್ರೆ ನಮಗೆ ಹಾಕಕ್ಕೆ ಅನುಕೂಲಕ್ಕತಿ. ಈ ಕಾಜು ಕರಿ ಒಳಗೆ ಭಾಳ ಥರ ಮಾಡ್ತಾರ್ರಿ. ನನ್ನ ಸ್ಟೈಲ್ ಒಳಗೆ ನನ್ನ ಕೈ ರುಚಿ ಸೇರಿಸಿ ಮಾಡತ್ತೀನಿ. ಹೆಂಗೆ ಅನಿಸ್ತದಂತ ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಅದ ಪೇಸ್ಟ್ ಆದಿಂದ ಅದನ್ನು ತೆಗೆದು ಟೊಮೆಟೊ ಹುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಇದೇ ಜಾರ್ಕ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣಂತ. ನೋಡ್ರಿ, ಸ್ವಲ್ಪ ನೀರು ಹಾಕಿ ಸಣ್ಣಗೆ ಆತಂದ್ರೆ ಚಂದಗೆ ಗ್ರೇವಿ ಸಿಕ್ಬಿಡ್ತೈತೆ ರೀ. ಇನ್ನೊಂದು ಸಾರಿ ಕಾಜು ಕರಿ ಮಾಡೋದಾದ್ರೆ ಮತ್ತೆ ಬೇರೆ ಥರ ಮಾಡ್ತಾರೆ, ಆ ಟೈಪ್ ನಿಮಗೆ ಮಾಡಿ ತೋರಿಸ್ತೇನಂತ. ಇಲ್ಲಿ ನೋಡ್ರಿ, ಒಂದು ಕಡಾಯಿ ತೊಗೊಂಡು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೇನೆ. ಇನ್ನು ಅದಕ್ಕೆ ನಾವು ಕಾಜು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಬಿಡೋಣಂತ. ಮಾಡೋ ಅಡಿಗೆಗಳು ಒಂದೇ ಥರ ಇರ್ತಾವ್ರಿ ಕರೆ, ಆದ್ರೆ ಮಾಡೋ ವಿಧಾನಗಳು ಬೇರೆ ಬೇರೆ ಇರ್ತಾವೆ. ಈ ಸಾರಿ ಹಿಂಗೆ ಮಾಡಿದ್ದೇನೆ, ಇನ್ನೊಂದು ಸಾರಿ ಮಾಡುವಾಗ ಬೇರೆ ಟೈಪ್ ಮಾಡಿ ತೋರಿಸ್ತೇನಂತ್ರಿ. ಆದರೆ ರುಚಿ ಮಾತ್ರ ಬೇರೆ ಬೇರೆನೇ ಕೊಡ್ತಾವೆ. ವಿಡಿಯೋ ನೋಡ್ತೀರಿ ಕರೆ, ಆದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದೆ ಕರೆ, ಆದರೆ ನೀವು ನನ್ನ ಮರೆತರು ನಾನು ನಿಮ್ಮನ್ನು ಮರಿದಿಲ್ಲ. ಯಾಕಪ್ಪ ಅಂತಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನ್ಗೆ ಬಂದು ಪಟ ಅಂತ ನಂದು ನೆನಪ ನಿಮಗೆ ಮಾಡಿ ಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಎಲ್ಲನೂ ಹುರಿದು ತೆಗೆದಿಟ್ಟು ಇನ್ನು ಗ್ರೇವಿ ಮಾಡಿಬಿಡೋಣಂತ. ನಡೀರಿ, ಇನ್ಯಾಕೆ ಲೇಟ್ ಮಾಡೋದು. ಇನ್ನು ಅದ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನೆ. ನೋಡ್ರಿ, 1-2 ಪಲಾವ್ ಎಲೆ ಸೇರ್ಸಾತೇನೆ. ಈಗಾಗಲೇ ಅದಕ್ಕೆ ನಾನು ಚಕ್ಕೆ ಲವಂಗ ಎಲ್ಲ ಸೇರಿಸಿ ಮಿಕ್ಸರ್ ಮಾಡಿ ಇಟ್ಕೊಂಡೇನಂತ. ಅದಕ್ಕೆ ಪಲಾವ್ ಎಲೆ ನಾನು ಒಗ್ಗರ್ನಿಗೆ ಹಾಕಾಕತ್ತೇನೆ. ಇನ್ನು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಸೈಜ್ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಸೇರ್ಸಾತೇನೆ. ಒಂಚೂರು ಕಲರ್ ಚೇಂಜ್ ಆಗಿಬಿಡಲಿ. ಇನ್ನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿದ ಪೇಸ್ಟ್ ಅದನ್ನು ಸೇರಿಸಿ ಕೂಡ್ಸಾತನಂತ. ನೋಡ್ರಿಲೆ, ಒಂಚೂರು ಕುದಿ ಹತ್ತಲಿ ಅದು. ಇನ್ನು ಅದಕ್ಕೆ ನಾನು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರ್ಸಾತೇನೆ. 2 ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಹತ್ತಲಿ. ನೋಡ್ರಿ, ಕಾಣಿಸಾತತ್ ನಿಮಗೆ ಈ ರೀತಿ ಆದಿಂದ ಇನ್ನು ಅದಕ್ಕೆ ಮಸಾಲ ಕುಡಿಸ್ಕೊಂಬಿಡೋದು. ಮನೆ ಮಾಡಿದ್ದ ಮಸಾಲ ಖಾರ ಇತ್ತು, ಅದನ್ನು 2 ಚಮಚ ಹಾಕಿದ್ದೀನಿ. ಗರಂ ಮಸಾಲ ಹಾಕೀನಿ, ಕಾಶ್ಮೀರಿ ಲಾಲ್ ಮಿರ್ಚಿ, ಅರಿಶಿನ 3 ಹಾಕಿ ನಾನು ಮಿಕ್ಸ್ ಮಾಡತ್ತನಂತ. ಇನ್ನೊಂದು ವಿಷಯ, ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ನೋಡಿರಿ, ಕಾಜುನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸಿ 1 ಚಮಚೆ ಹಾಲಿಂದ ಕೆನೆ ತೆಗೆದಿಟ್ಟಿನಿ ರೀ, ಅದನ್ನು ಸೇರ್ಸಾತನಂತ. ಯಾಕಂದ್ರೆ ನಮಗೆ ಬಾಯಾಗ ಟೇಸ್ಟ್ ಕೊಡ್ತೈತೆ ರೀ. ನೋಡಿರಿ, ಇನ್ನು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನಾವು ಗ್ರೇವಿ ರೆಡಿ ಮಾಡ್ಕೊಂಬಿಡೋಣಂತ.
ನಾನು 2 ಇನ್ 1 ಆಗುವಂಗೆ ಅನ್ನಕ್ಕೂ ಆಗಿರಬೇಕು, ನಂತರ ಚಪಾತಿಗೂ ಆಗಿರಬೇಕು, ಆ ರೀತಿ ಹದದಲ್ಲಿ ಮಾಡತ್ತನಂತ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಕುದಿಯಾಕ ಇಟ್ಬಿಡೋಣಂತ. ಎಲ್ಲ ಕುದ್ದಿಂದ ನಮಗೆ ಮಸ್ತ್ ಪೈಕಿ ಕಾಜು ಕರಿ ಟೇಸ್ಟ್ ಮಾಡೋಕೆ ಸಿಗ್ತೈತ್ರಿ. ನಡ್ರಿ ಬಾಯಿ ತೆಗೆದು ನೋಡೋಣ ಏನಾಗೈತಂತ. ನೋಡ್ರಿ ಎಲ್ಲ ಕುದಿಯಾಕತ್ತೈತಿ. ನಾವು ಈ ಟೈಮ್ದಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡ್ಕೊಂಬಿಡೋಣಂತ. ಮತ್ತೇನಾರ ಹೆಚ್ಚು ಕಡಿಮೆ ಇದ್ರೆ ಹಾಕೋರಿ. ಇನ್ನು ನಾನು ಫೈನಲ್ ಟಚ್ ಅಂತ 1 ಚಮಚೆ ಫ್ರೆಶ್ ಬೆಣ್ಣೆ ಇತ್ತು, ನೀವು ಬೇಕಾದ್ರೆ ತುಪ್ಪ ಸೇರಿಸೋರಿದ್ರೆ ತುಪ್ಪ ಸೇರಿಸ್ರಿ. ನಾನು ಬೆಣ್ಣೆ ನಂತರ ಕೊತ್ತಂಬರಿ ಸೊಪ್ಪು 2 ಸೇರಿಸಿ ಹಾಕತ್ತನಂತ. ಫೈನಲ್ ಟಚ್ ಕೊಡಲೇಬೇಕಲ್ರಿ ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರು. ನೋಡ್ರಿ ಎಷ್ಟು ಚಂದ ಕಲರ್ ಆಗೈತಿ. ಇನ್ಯಾಕೆ ತಡ ಮಾಡೋದು, ಮಕ್ಕಳು ಹಸದು ನಿಂತಾರೋ ಅಷ್ಟೂರ್ನು ಕರೆದು ಊಟಕ್ಕೆ ಹಚ್ಕೊಟ್ಬಿಡೋನು. ನಡೀರಿ, ನಾವು ಮಾಡಿದ ಅಡುಗೆ ಮಕ್ಕಳು ಹೊಟ್ಟೆ ತುಂಬ ತಿಂದು ಹೋದ್ರೆ ತಾಯಿಗಳಿಗೆ ಇತರಷ್ಟು ಖುಷಿ ಇನ್ನೆಲ್ಲಿ ಸಿಗ್ತೈತಿ ಹೇಳ್ರಿ ನೋಡೋಣ. ನಡ್ರಿ, ಕಾಜು ಕರಿ ಅಂತಿ ರೆಡಿ ಆಯ್ತು. ಇನ್ನು ಚಪಾತಿ ಮಾಡಬೇಕಲ್ರಿ. ಮಕ್ಕಳಿಗೆ ಮಾಡಿ ಕಟ್ಟೋದಾದ್ರೆ ಈ ರೀತಿ ತ್ರಿಕೋನ ಆಕಾರಲೆ ಲಟ್ಟಿಸ್ಕೊಂಡೆ ಒಳಗೆ ಎಣ್ಣೆ ಹಚ್ಕೊಂಡೆ ಮತ್ತು ರೌಂಡ್ ಶೇಪ್ ಮಾಡ್ಕೊಂಡೆ ಮಾಡಿಬಿಡ್ತೇನೆ ರೀ. ಯಾಕಂದ್ರೆ ಪದರಿಂದ ಚಪಾತಿಕ್ಕಿಂತ ರೀ ಈ ರೀತಿ ಚಪಾತಿ ಮಾಡಿ ಮಕ್ಕಳಿಗೆ ಡಬ್ಬಿ ಕಟ್ಟಿದ್ರಿ ಭಾಳ ಅಂದ್ರೆ ಭಾಳ ಮೆತ್ತಗೆ ಸಿಕ್ಬಿಡ್ತಾವ್ರಿ ಬಾಯಾಗ ನಮಗೆ. ನೀವು ಬೇಕಾದಂಗೆ ಮಾಡಿ ಕಟ್ಟಿದ್ರೂ ಸ್ವಲ್ಪ ಲೇಟ್ ಆದರೂ ನಡೀತೈತಿ. ಎಷ್ಟು ಲೇಟ್ ಆದರೂ ಅದ ಸಾಫ್ಟ್ನೆಸ್ ಹಂಗೆ ಉಳಿದ್ಬಿಟ್ಟಿರ್ತೈತಿ ಚಪಾತಿಯಾಗ. ಅದಕ್ಕೆ ಮಕ್ಕಳಿಗೆ ಮಾಡೋದಾಗ ವಿಶೇಷವಾಗಿ ಹಿಂಗೆ ಮಾಡಿರ್ತಾನಂತ. ನೋಡ್ರಿ, 2 ಸೈಡ ಬೇಯಿಸ್ಕೊಂಬಿಡೋಣಂತ. ಎಷ್ಟಂದ್ರೆ ಎಷ್ಟು ಸಾಫ್ಟಾಗಿ ಬರ್ತಾವಂತ ನಿಮಗೆ ತೋರಿಸ್ತಾನಂತ. ಸ್ವಲ್ಪ ಹೊಳೆಸಿ ಬೇಯಿಸೋದ್ರಿಂದ ದಂಡಿಯ ಇದ್ದಿರ್ತು ಎಲ್ಲ ಬೆಂದ ನಮಗೆ ಮಸ್ತ್ ಪೈಕಿ ಚಪಾತಿ ಸಿಕ್ಬಿಡ್ತಾವ್ರಿ. ಚಪಾತಿ ಯಾಕೆ ಇಷ್ಟು ಕೆಂಪಾಗತ್ತವನ್ ಬೇಡ್ರಿ, ನಮ್ಮ ಮನೇನ ಗೋಧಿ ಚಪಾತಿ, ಹೀಗಾಗಿ ಸ್ವಲ್ಪ ಕಲರ್ ಡಾರ್ಕನೇ ಇರ್ತೈತಿ. ನಡ್ರಿ, ಎಲ್ಲ ಮಕ್ಕಳು ಹಸದ ಓಡಾಡಕತ್ತಾರು, ಮಾಡಿ ಕೊಟ್ಟು ಬಿಡೋಣಂತ. ಹೆಂಗೆ ಆಗೈತಿ ಅನ್ನೋದನ್ನ ಟೇಸ್ಟ್ ಹೇಳ್ತಾರೋ, ನಡ್ರಿ ನೋಡ್ಕೊಂಬರೋಣಂತ. ನೋಡ್ರಿ, ನನ್ನ ಕಾಜು ಕರಿ ಇವತ್ತಿಂದ ಹೆಂಗಿತ್ತಂತ ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಕೈಯಾಗ ಎಷ್ಟು ಸಾಫ್ಟಾಗಿ ಇರ್ತಾವೆ. ನೀವು ಬೇಕಾದಂಗೆ ಇವ್ನು ಡಬ್ಬಿ ಕಟ್ಟಿರೋ ಏನು ಟೆನ್ಷನ್ ಇಲ್ಲ. ನೋಡ್ರಿ, ತಿನ್ನಕ್ಕೆ ಕೊಡೋನು ಏನಾಗೈತೆ ಅಂತ ಹೇಳ್ತಾರೆ ನೋಡೋಣ. ನಮ್ಮ ಕೃಷ್ಣ ನೋಡ್ರಿ ಎಷ್ಟು ತಿಂತಾನೋ ಅನ್ನುವಂಗೆ ಎಲ್ಲದಕ್ಕೂ ನಾನ ಅಂದು ನಿಂತು ಬಿಡ್ತಾನೋ. ಅದಕ್ಕೆ ನಿಂಬೆ ಹುಳಿ ಎಡ್ ಸೇರಿಸಿ ಅವ್ರಿಗೆ ತಿನ್ನಕ್ಕೆ ಕೊಟ್ಟಿದ್ದೀನಿ. ಅವ್ರ ಅಕ್ಕ ಮತ್ತು ಅವ್ರ ಅಣ್ಣನ ಜೋಡಿ ಊಟಕ್ಕೆ ಕುಂತಿದ್ದಾನ್ರಿ. ಹೆಂಗಾಗೈತಂದ್ರೆ ನಮ್ಗಿಂತ ಮುಂಚಿತವಾಗೇನ ಸ್ಪೂನ್ ಹಿಡ್ಕೊಂಡು ಕುಂತು ಬಿಟ್ಟಿದ್ದ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತಾನಂತ್ರಿ. ಬಾಯ್.